ಈ ಸಿಂಹ ರಾಶಿಯವರಿಗೆ ನವೆಂಬರ್ವರೆಗೂ ಕೂಡ ಸ್ವಲ್ಪ ತೊಂದರೆಗಳು ಅಂತ ನೋಡಿದೆ. ಏನೆಲ್ಲ ತೊಂದರೆ ಆಗುತ್ತೆ, ಲಾಭ ಅಂತ ಬಂದ್ರೆ ಏನು ಒಳ್ಳೇದಾಗ್ಬೋದು? ಇಲ್ಲಿ ಯಾಕೆ ನವೆಂಬರ್ವರೆಗೂ ಅಂತ ಹೇಳಿದ್ರೆ ರಾಷ್ಟ್ರಾಧಿಪತಿ ಪರಮ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಅಂದ್ರೆ ರಾಷ್ಟ್ರಾಧಿಪತಿ ಬಂದು ರವಿಗ್ರಹ. ಈ ರವಿ ತುಲಾ ರಾಶಿಗೆ ನೀಚ ಆಗಿರ್ತಾನೆ. ಯಾವಾಗಲೂ ಶತ್ರುಗಳು ಜಾಸ್ತಿ ಆಗೋದು, ಟೆನ್ಷನ್, ಓವರ್ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ನೀವು ಇಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತೀರ, ದಿಢೀರ್ ಅಂತ ನೋಡಮ್ಮ ನಿಮಗೆ ಕೆಲಸ ಇನ್ನೊಂದು 2 ತಿಂಗಳು 3 ತಿಂಗಳು ಮಾಡು, ನೀವು ಇಲ್ಲಿ ಕೆಲಸ ಬೇಡ ಅಂತ ಹೇಳ್ಬಿಡೋದು. ಅವಾಗ ಏನಪ್ಪ ಕೆಲಸ ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಯಿತು. ಅಥವಾ ಬೇಡವಾದಂಥ ಸಮಸ್ಯೆಗಳು ನೀವು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಮೈ ಮೇಲೆ ಎಳ್ಕೊಳ್ಳುವಂಥದ್ದು. ಬಹಳ ಈ ಸಿಂಹರಾಶಿಯವ್ರನ್ನ ನೋಡ್ತಾ ಇದ್ದೀನಿ, ಒಳ್ಳೊಳ್ಳೆ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಂದು ಸರ್ಕಾರಿ ನೌಕರಿಯಲ್ಲಿ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಾರೆ. ಅಂಥವ್ರಿಗೆಲ್ಲ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥ ಸಂಭವ ಇರುತ್ತೆ. ಮತ್ತು ಇವರಿಗೆ ಗುರು ವ್ಯಯಸ್ಥಾನದಲ್ಲಿ ಬರ್ತಾ ಇದ್ದಾನೆ. ಯಾವಾಗ ಇಷ್ಟು ದಿನ ಗುರುಬಲ ಇತ್ತು, ಈಗಾಗಲೇ ನಾವು ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ ಅಷ್ಟಮ ಶನಿ ಬೇರೆ ನಡೀತಾ ಇದೆ, ಗುರು ಬಲ ಇರಲಿಲ್ಲ. ಈಗಾಗಲೇ ಏನಾಗುತ್ತೆ ಅಂತ ಹೇಳಿದ್ರೆ ಗುರುಬಲ ಯಾವಾಗ ಇರಲ್ವೋ ಅವ್ರಿಗೆ ಈಗಾಗಲೇ ರವಿನೂ ನೀಚ ಆಗಿರೋದ್ರಿಂದ ಖರ್ಚುಗಳು ಜಾಸ್ತಿ ಆಗುತ್ತೆ, ಶತ್ರುಗಳು ಜಾಸ್ತಿ ಆಗುವಂಥದ್ದಿರುತ್ತೆ, ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥದ್ದಿರುತ್ತೆ. ಹಾಗೆ ಇದ್ದಾಗ ನೀವೇನು ಮಾಡ್ಕೋಬೇಕು, ಸ್ವಲ್ಪ ಆದಷ್ಟು ಸಿಂಹರಾಶಿಯವ್ರ ಜೋರು ಜಾಸ್ತಿ ಮಾತಾಡೋದು, ನೇರವಾಗಿ ಮಾತಾಡ್ತಾ ಇರ್ತಾರೆ, ಸ್ವಲ್ಪ ಅವಾಯ್ಡ್ ಮಾಡಿ. ಸುಮ್ಮನೆ ಬೇಡವಾದಂಥ ಮಾತುಗಳಿಂದ ಕಲಹಗಳು ಜಾಸ್ತಿ ಆಗೋದು, ಟೆನ್ಷನ್ ನೀವೇ ತೊಗೊತೀರ, ಬೇರೆಯವ್ರಿಗೂ ಟೆನ್ಷನ್ ಕೊಟ್ಟು ನೀವು ತೊಗೊಳ್ಳೋವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ, ಹೊಸದಾಗಿ ಏನೂ ಮಾಡೋಕ್ಕೆ ಹೋಗ್ಬಿಡಿ. ಅದು ನವಂಬರು ಅಂತಲೇ ಅಲ್ಲ, ಡಿಸೆಂಬರ್ 5ನೇ ತಾರೀಕುವರೆಗೂ ಏನೂ ಮಾಡದಿರ ಇರೋದು ಒಳ್ಳೆಯದು. ಇರೋ ಕೆಲಸವನ್ನು ಮಾಡೋದು ಒಳ್ಳೆಯದು. ಅಥವಾ ಕೆಲಸ ಬಿಟ್ಟು ಬೇರೆ ಕಡೆ ಹೋಗೋಣ ಅನ್ನೋವಂಥದ್ದು ಮಾಡಬಾರ್ದು, ಅದೂ ಅವರಿಗೆ ಸಮಸ್ಯೆ ಆಗುತ್ತೆ. ಇವ್ರು ಏನು ಮಾಡಬೇಕಂದ್ರೆ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡೋದು, ಒಂದು ಸ್ವಲ್ಪ ಗುರು ದೇವಸ್ಥಾನ ಯಾವುದೇ ಆಗ್ಬೋದು, ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸುವಂಥದ್ದು ಮಾಡಿದ್ರೆ ಒಳ್ಳೆಯದಾಗುತ್ತೆ.